ಬೆಂಗಳೂರಿನಲ್ಲಿ ಐಶ್ವರ್ಯ ಗೌಡ ವಿರುದ್ಧ ವಂಚನೆ ಕೇಸ್. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ನೀಡಿದೆ. ಇನ್ನು ಸಮನ್ಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಿದೆ. ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ನೀಡಿದೆ. ಇನ್ನು ಚಿನ್ನ ವಂಚನೆ ಸಂಬಂಧ ಸಮನ್ಸ್ ನೀಡಿದ್ದಾರೆ ಇಡಿ ಅಧಿಕಾರಿಗಳು. ಡಿಕೆ ಸುರೇಶ್ ತಂಗಿ ಅಂತ ಕೋಟ್ಯಾಂತರ ರೂಪಾಯಿಯನ್ನ ಹಲವರಿಗೆ ವಂಚನೆ ಮಾಡಿದ್ರು ಐಶ್ವರ್ಯ ಗೌಡ. ಚಿನ್ನಾಭರಣ ವಂಚನೆ ಆರೋಪದ ಅಡಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡಿತ್ತು ಇಡಿ. ಐಶ್ವರ್ಯ ಗೌಡ ಅವರನ್ನ ಬಂಧಿಸಿ 14 ದಿನಗಳ ಕಸ್ಟಡಿಗೆ ಕೂಡ ತೆಗೆದುಕೊಂಡಿತ್ತು. ವಿಚಾರಣೆಯನ್ನ ಕೂಡ ನಡೆಸಿತ್ತು. ಕೆಲವೊಂದಷ್ಟು ಅಂದ್ರೆ ಐಶ್ವರ್ಯ ಗೌಡ ಅವರಿಗೆ ಸೇರಿದಂತಹ ಜಾಗಗಳಲ್ಲಿ ವಿಚಾರಣೆ ಹಾಗೆ ಶೋಧವನ್ನ ಕೂಡ ಮಾಡಿತ್ತು. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಕೂಡ ಸಿಕ್ಕಿರುವಂಥದ್ದು. ಇದೀಗ ಡಿಕೆ ಸುರೇಶ್ ಅವರಿಗೆ ಇಡಿ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ. ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ಮಾಹಿತಿಯನ್ನ ಕೂಡ ನೀಡಿರುವಂಥದ್ದು. ಚಿನ್ನ ವಂಚನೆ ಸಂಬಂಧ ಇಡಿ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ. ಗುರುವಾರ ವಿಚಾರಣೆಗೆ ಹಾಜರಾಗಬೇಕಾಗಿದೆ ಡಿಕೆ ಸುರೇಶ್. ಡಿಕೆ ಸುರೇಶ್ ಅವರು ಯಾವ ಕಾರಣಕ್ಕಾಗಿ ಹಾಜರಾಗಬೇಕು ಅಂದ್ರೆ ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳ್ಕೊಂಡು ಐಶ್ವರ್ಯ ಗೌಡ ಕೋಟಿ ವಂಚನೆಯನ್ನ ಮಾಡಿದ್ರು. ಇದೇ ಕಾರಣಕ್ಕಾಗಿ ಡಿಕೆ ಸುರೇಶ್ ಅವರು ಹಾಜರಾಗಬೇಕಾಗಿದೆ, ವಿಚಾರಣೆಯನ್ನ ಕೂಡ ಎದುರಿಸಬೇಕಾಗಿದೆ. ಡಿಕೆ ಸುರೇಶ್ ಅವರು ಕೂಡ ಈ ಕುರಿತಂತೆ ಸ್ಪಷ್ಟನೆಯನ್ನ ನೀಡಿದ್ರು. ನನಗೆ ಯಾವುದೇ ತಂಗಿ ಇಲ್ಲ, ಅವರು ನನ್ನ ತಂಗಿಯಲ್ಲ ಎನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿದ್ರು. ಆದರೆ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಈ ಕುರಿತಂತೆ ಮಾಹಿತಿಯನ್ನ ಕೂಡ ನೀಡಬೇಕಾಗಿದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಐಶ್ವರ್ಯ ಗೌಡ ವಿರುದ್ಧ ಈ ಒಂದು ಕೇಸ್ ಸಂಬಂಧಪಟ್ಟಂತೆ ಸುರೇಶ್ ಗೌಡ ಅವರಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿರುವಂತದ್ದು. ಇಡಿ ಏನೆಲ್ಲ ಅಪ್ಡೇಟ್ಸ್ ಇದೆ? ಕಾವ್ಯ, ಬಹುಕೋಟಿ ವಂಚನೆ ಪ್ರಕರಣದ ಆರೋಪಿ ಆಗಿರುವಂತಹ ಐಶ್ವರ್ಯ ಗೌಡ ಅವರು ಡಿಕೆ ಸುರೇಶ್ ಅವರ ತಂಗಿ ಅಂತೇಳಿ ವಂಚನೆ ಮಾಡಿದ್ದಾರೆ ಅಂತೇಳಿ ಸಿಮ್ರಾ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐಶ್ವರ್ಯ ಗೌಡ ಅವರನ್ನು ಕೂಡ ಇಡಿ ವಿಚಾರಣೆ ಮಾಡಿರುವಂತದ್ದು. ಇಡಿ ವಿಚಾರಣೆ ಮಾಡಿ ಸಾಕಷ್ಟು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ ಇಡಿ ಮಾಡಿದೆ. ಅದ್ರ ಜೊತೆಗೆ ದೂರುದಾರರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದೆ. ಅವು ಎರಡೂ ಆಧಾರದ ಮೇಲೆ ಇದೀಗ ಡಿಕೆ ಸುರೇಶ್ ಅವರಿಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಗುರುವಾರ ದಿವಸ ನೀವು ಬೆಳಿಗ್ಗೆ 10 ಗಂಟೆಗೆ ಇಡಿ ಕಚೇರಿಗೆ ಬಂದು ಹಾಜರಾಗಬೇಕು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಡೀಟೇಲ್ಸ್ ಗಳನ್ನ ನೀವು ಒದಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಡಿಕೆ ಸುರೇಶ್ ಅವರಿಗೆ ಯಾಕೆ ನೋಟಿಸ್ ಕೊಡಲು ಕಾರಣ ಅನ್ನೋದನ್ನ ನೋಡ್ತಾ ಹೋದ್ರೆ, ಪ್ರಪ್ರಥಮವಾಗಿ ವಂಚನೆ ಮಾಡುವಂತಹ ಸಂದರ್ಭದಲ್ಲಿ ಐಶ್ವರ್ಯ ಗೌಡ ಅವರು ನಾನು ಡಿಕೆ ಸುರೇಶ್ ಅವರ ತಂಗಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಆ ಡಿಕೆ ಸುರೇಶ್ ಮತ್ತು ಐಶ್ವರ್ಯ ಗೌಡ ಅವರ ನಡುವೆ ಯಾವ ರೀತಿಯಾಗಿ ಬಾಂಧವ್ಯ ಇತ್ತು, ಜೊತೆಗೆ ಅವ್ರದ್ದು ಏನಾದ್ರೂ ಹಣಕಾಸು ವ್ಯವಹಾರಗಳನ್ನಾದ್ರೂ ಇದ್ದ, ಜೊತೆಗೆ ಏನಾದ್ರೂ ಟಿಪ್ ಮಾಡುವಂತದ್ದು ಅಥವಾ ಏನಾದ್ರೂ ಸಮಥಿಂಗ್ ಏನಾದ್ರೂ ಡೀಟೇಲ್ಸ್ ಸಿಗ್ತಾವ ಅನ್ನೋದು ಆಧಾರದ ಮೇಲೆ ಡಿಕೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಸುಮಾರು ದಿವಸ ಬೆಳಗ್ಗೆ 10 ಗಂಟೆಗೆ ಶಾಂತಿನಗರದ ಇಡಿ ಕಚೇರಿಗೆ ಬಂದು ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ನೋಟಿಸ್ ಅನ್ನ ಜಾರಿಗೊಳಿಸಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ನಡೆದಂತಹ ಐಶ್ವರ್ಯ ಗೌಡ ವಿರುದ್ಧ ಒಂದು ವಂಚನೆಯ ಕೇಸ್ ದಾಖಲಾಗಿತ್ತು. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಪ್ರಮುಖವಾದಂತಹ ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು. ಆ ಒಂದು ಬೆಳವಣಿಗೆಯಲ್ಲಿ ಪ್ರಮುಖವಾದಂತಹ ಬೆಳವಣಿಗೆ ಅಂದರೆ ಡಿಕೆ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಅನ್ನ ಕೂಡ ನೀಡಿದೆ. ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಹಾಜರಾಗಬೇಕು. 19ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಇಡಿ ಮುಂದೆ ಹಾಜರಾಗಬೇಕು. ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕು. ಅದರ ಜೊತೆಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ನೀಡಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಐಶ್ವರ್ಯ ಗೌಡ ಅವರು ಹೇಳಿರುವಂಥದ್ದು, ಡಿಕೆ ಸುರೇಶ್ ತಂಗಿ ನಾನು ಅಂತ ಹೇಳ್ಕೊಂಡು ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಿರುವಂಥದ್ದು. ಹೀಗಾಗಿ ಇಲ್ಲಿ ಡಿಕೆ ಸುರೇಶ್ ಅವರ ಪಾತ್ರ ಕೂಡ ಬಹುಮುಖ್ಯವಾಗುತ್ತೆ, ಅವರ ಹೇಳಿಕೆಗಳು ಕೂಡ ಬಹುಮುಖ್ಯವಾಗುತ್ತೆ. ಇದೇ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ಸಮನ್ಸ್ಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ, ವಿಚಾರಣೆಗೆ ಹಾಜರಾಗ್ತಾರೆ, ವಿಚಾರಣೆಯಾದಂತಹ ಸಂದರ್ಭದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಲಾಗುತ್ತೆ, ಆ ಪ್ರಶ್ನೆಗಳಿಗೆ ಡಿಕೆ ಸುರೇಶ್ ಅವರು ಯಾವ ರೀತಿಯಾಗಿ ಉತ್ತರವನ್ನ ನೀಡ್ತಾರೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು.
ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಇಡಿ ಅಧಿಕಾರಿಗಳ ಮುಂದೆ ಡಿಕೆ ಸುರೇಶ್ ಅವರು ಹಾಜರಾಗಬೇಕಾಗತ್ತೆ. ಇನ್ನು ಡಿಕೆ ಸುರೇಶ್ ಅವರ ಒಂದು ಸಂಬಂಧಪಟ್ಟ ಹಾಗೆ ಈ ಒಂದು ವಂಚನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕಿರುವಂಥದ್ದು. ಇದರ ಜೊತೆಗೆ ಕಾಂಗ್ರೆಸ್ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಇಡಿ ಮುಂದೆ ಹಾಜರಾಗಬೇಕಾಗತ್ತೆ. ಇನ್ನು ಚಿನ್ನ ವಂಚನೆ ಸಂಬಂಧ ಸಮನ್ಸನ್ನ ನೀಡಿದ್ದಾರೆ. ಇನ್ನು ಇಡಿ ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದ್ರು ಕೂಡ ನಾನು ಉತ್ತರವನ್ನ ನೀಡ್ತೀನಿ ಅಂತ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಸುರೇಶ್ ಅವರು. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಒತ್ತಾಯಿಸಿ ಕಮಿಷನರ್ಗೆ ಪತ್ರವನ್ನ ಬರೆದಿದ್ದು ನಾನೇ ಅಂತ ಹೇಳ್ತಾ ಇದ್ದಾರೆ. ಆರೋಪಿ ಐಶ್ವರ್ಯ ಗೌಡ ಜೊತೆ ನನಗೆ ವ್ಯವಹಾರಿಕ ನಂಟಿಲ್ಲ, ನಾನು ಯಾವುದೇ ವ್ಯವಹಾರವನ್ನ ಕೂಡ ಮಾಡಿಲ್ಲ, ಇಡಿ ತನಿಖೆಗೆ ಸಂಪೂರ್ಣವಾದಂತಹ ಸಹಕಾರವನ್ನ ನೀಡ್ತೇನೆ ಅಂತ ಡಿಕೆ ಸುರೇಶ್ ಅವರು ಹೇಳಿರುವಂತದ್ದು. ಗುರುವಾರ ಬೆಳಿಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಒಂದು ಕಡೆ ನೀಡಿದ್ರೆ, ಇತ್ತ ಡಿಕೆ ಸುರೇಶ್ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಈ ಸಮನ್ಸ್ ನೀಡಿದ್ದರ ಬಗ್ಗೆ ಇಡಿ ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದ್ರು, ಏನೇ ಮಾಹಿತಿ ಕೇಳಿದ್ರು ಕೂಡ ನಾನು ಕೊಡೋಕೆ ಸಿದ್ಧರಾಗಿದ್ದೇನೆ, ಸಂಪೂರ್ಣವಾದಂತಹ ಬೆಂಬಲವನ್ನ ಈ ಕೇಸ್ನಲ್ಲಿ, ಈ ಪ್ರಮುಖವಾದಂತಹ ಪ್ರಕರಣದಲ್ಲಿ ನಾನು ಕೊಡ್ತೇನೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಅದರ ಜೊತೆಗೆ ಆರೋಪಿ ಐಶ್ವರ್ಯ ಗೌಡ ಜೊತೆ ನನಗೆ ಯಾವುದೇ ವ್ಯವಹಾರಿಕವಾದಂತಹ ನಂಟಿಲ್ಲ, ಯಾವುದೇ ವ್ಯವಹಾರವನ್ನ ಈವರೆಗೂ ಮಾಡಿಲ್ಲ ಎನ್ನುವಂತಹ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೂಡ ನೀಡಿರುವಂಥದ್ದು. ಹಾಗಾದ್ರೆ ಇಡಿ ಅಧಿಕಾರಿಗಳು ಏನು ಪ್ರಶ್ನೆ ಕೇಳ್ತಾರೆ, ಇವರು ಏನು ಉತ್ತರವನ್ನ ನೀಡ್ತಾರೆ, ಎಲ್ಲವೂ ಕೂಡ ಕುತೂಹಲವಾಗಿರುವಂಥದ್ದು. ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಹಾಜರಾಗ್ತಾರೆ. ಆನಂತರ ಈ ಒಂದು ಪ್ರಕರಣದ ಬಗ್ಗೆ ಅಪ್ಡೇಟ್ಸ್ ಕೂಡ ಸಿಗಲಿದೆ.